The elephant is a large size living creature on the earth. The elephant is a size living creature on the earth. The elephant is a size large. The elephant is a large size living creature on the earth. The elephant is a large living creature on the earth. The elephant is a large size living creature on the earth. Come on. ಹಾಯ್ ಗೈಸ್, ಏನಿವತ್ತು ಇಷ್ಟೊಂದೆಲ್ಲ ತುಂಬಿಕೊಂಡು ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ಇದ್ದಂಥ ಪ್ರಾಜೆಕ್ಟ್ಸ್ ಕಡೆ ಬೇರೆ, ನಮ್ಮ ಮಕ್ಕಳಿಗೆ ಇರ್ತಕ್ಕಂಥ ಪ್ರಾಜೆಕ್ಟ್ಸೇ ಬೇರೆ. ಸೊ ಇವತ್ತು ಎಲಿಫೆಂಟ್ನ ರೆಡಿ ಮಾಡಿ ಕಳಿಸ್ಬೇಕು ಅವನಿಗೆ. ನ್ಯಾಷನಲ್ ಹೆರಿಟೇಜ್ ಆ್ಯನಿಮಲ್, ಸೊ ದಟ್ ಈಸ್ ಎಲಿಫೆಂಟ್. ಆ ಎಲಿಫೆಂಟ್ನ ರೆಡಿ ಮಾಡೋದಕ್ಕೆ ಗ್ರೇ ಪೇಪರ್ಗೋಸ್ಕರ ಇರ್ತಕ್ಕಂಥ ಸಿಟಿಲಿ ಎಲ್ಲ ಅಂಗಡಿಲೂ ಹುಡುಕಿದೆ, ಸಿಕ್ಕಿಲ್ಲ. ಸೊ ಎಲ್ಲಾದರೂ ಪಿಂಕ್ ಕಲರ್ನ ಎಲಿಫೆಂಟ್ನ ನೋಡಿದ್ದೀರಾ? ಸೊ ಬನ್ನಿ, ನಾನು ತೋರಿಸ್ತೀನಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹೇಗೆ ಬರುತ್ತೆ ಏನು ಅಂತ. ಆ್ಯಕ್ಚುಲಿ ಇದು ಇವಾಗ ಮಕ್ಕಳಿಗೆ ಟಾಸ್ಕ್ ಆಗಿರಲ್ಲ, ಪೇರೆಂಟ್ಸಿಗೆ ಮಾತ್ರ ಟಾಸ್ಕ್ ಆಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಅದಕ್ಕೆ ಇರೋಬರ ಪೇಂಟ್ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಕ್ರಯಾನ್ಸ್ ಇಟ್ಕೊಂಡಿದ್ದೀನಿ, ಮಾರ್ಕರ್ಸ್ ಇಟ್ಕೊಂಡಿದ್ದೀನಿ, ಪ್ಲಸ್ ಏನಿದು ಸ್ಕೆಚ್ ಪೆನ್ಸ್ ಇಟ್ಕೊಂಡಿದ್ದೀನಿ, ಆ್ಯಂಡ್ ಸ್ಟಿಕ್ ಮಾಡೋದಕ್ಕೆ ಫೆವಿಕಾಲ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪೇಂಟ್ ಮಾಡೋದಕ್ಕೆ ವಾಟರ್. ಫುಲ್ಲು ಹ್ಯಾಪಿ ಮೇಡಮರು. ಮಮ್ಮಿ ಏನೋ ಮಾಡ್ತಿರ್ತೀನಿ ತೊಳ್ಕೊಂಡು. ಏನು ಮಾಡ್ತಿದ್ವಿ ಮಮ್ಮಿ? ಎಲಿಫೆಂಟಾ? ಯಾವ ಕಲರ್ ಇರುತ್ತೆ ಎಲಿಫೆಂಟು? ಗ್ರೀನ್ ಕಲರ್ ಇರುತ್ತಾ? ಇದು ಸ್ಪೆಷಲ್ ಕಿಟ್ ಇದು. ನಾನೇ ಲೆಜೆಂಡು ಪಿಂಕ್ ಕಲರಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ನನಗಿನ ಅಲ್ಟ್ರಾ ಲೆಜೆಂಡ್ ಅವಳು. ಗೈಸ್, 90s ಕಿಡ್ಸ್ಗೆ ಇನ್ನೊಂದು ಮೆಮೊರಬಲ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಪೆನ್ಸಿಲ್ನ ಶಾರ್ಪ್ ಮಾಡುವಾಗ ಕ್ರೌನ್ ಶೇಪಲ್ಲಿ ಅದರದ್ದು ಶಾರ್ಪ್ ಆಗುತ್ತಲ್ವಾ, ಸೊ ಅದನ್ನು ರೌಂಡ್ ಶೇಪಾಗಿ ತಂದು ಮಡಿಕೊತಿದ್ವಿ ನಾವು ಬುಕ್ ಒಳಗೆ. ನೋಡುವ, ಟ್ರೈ ಮಾಡ್ತೀನಿ. ಮುಂಚೆ ಥರ ಕ್ವಾಲಿಟಿ ಪೆನ್ಸಿಲ್ಸ್ ಇವಾಗ ಬರ್ತಾನೆ ಇಲ್ಲ. ಇದೇ ಅಪ್ಸರ ಪೆನ್ಸಿಲು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂಗೆ ತೆಗೆದ್ರೆ ಸಾಕು ಎಷ್ಟು ತಿಕ್ಕಾಗಿರ್ತಿತ್ತು ಅಂದರೆ, ಅಂಡ್ ನಟರಾಜ ಪೆನ್ಸಿಲ್ ಅಂತ ಒಂದು ಬರ್ತಿತ್ತು. ಸೊ ಎಷ್ಟು ದಿನ ವ್ಯಾಲ್ಯೂಯಬಲ್ ಬರ್ತಿತ್ತು ಅಂದರೆ ಬೇಗ ಕಿತ್ತೋಗ್ತಾನೆ ಇರಲಿಲ್ಲ. ಬಟ್ ಇದು ಇದೆ ನೋಡಿ, ಅಪ್ಸರನೇ ಇದು ಕೂಡ ಎಲ್ಲ ಪುಡಿ ಪುಡಿ ಆಗುತ್ತೆ. ಆ್ಯಂಡ್ ಲೆಡ್ ಕೂಡ ಬೇಗ ಮುರಿದೋಗುತ್ತೆ. ಮುಂಚಿನ ಕ್ವಾಲಿಟಿ ಕ್ವಾಂಟಿಟಿ ಎರಡು ಬರೋದು. ಅದು ಎದ್ದಿರೋದನ್ನೆಲ್ಲ ವೇಸ್ಟ್ ಇರ್ತಿತ್ತಲ್ವ, ಒಂದು ಜಾಮಿಟ್ರಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಕೊತಾ ಇದ್ವಿ. ಏನಕ್ಕೆ ಅಂದರೆ, ಆ್ಯಂಡ್ ಎರೇಸ್ ಮಾಡಿರೋವಂಥದ್ದು ಬರ್ತಿತ್ತಲ್ವ, ಎರೇಸರ್ದು ಪೌಡರ್, ಅದನ್ನು ಕೂಡ ಒಂದು ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಕೊತಿದ್ವಿ. ಪ್ಲಸ್ ನವಿಲ್ಗರಿ ಜೊತೆಗೆ ಇದನ್ನ ಇಟ್ಟರೆ ಮೊಟ್ಟೆ ಹಾಕತ್ತೆ ಅಂತ ಹೇಳಿ ನಾವು ಮಡಿಕೊತಿದ್ವಿ. ಇದ್ಯಾವುದೋ ಹೊಸ ಪ್ರತಿಭೆ. ಯಾರ್ಯಾರೆಲ್ಲ ಇಲ್ಯೂಷನ್ಸ್ ಅಲ್ಲಿ ಬದುಕಿದ್ದೀರಾ 90s ಕಿಡ್ಸ್ ಕಮೆಂಟ್ ಮಾಡಿ ನೋಡುವ. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಓಕೆ, ಇವಾಗ ಒಂದು ರಫ್ ಸ್ಕೆಚ್ ರೆಡಿ ಮಾಡುವ. ಸೊ ನನ್ನ ಮಗನ ಫೇಸ್ ಇಷ್ಟೇ ಇದೆ, ಇಷ್ಟಿರುತ್ತಾ? ಓಕೆ, ಫಾರ್ವರ್ಡ್ ಮಾಡೋ ಓಕೆ.
ಗೈಸ್ ನಾನು ಸ್ಪೆಷಲ್ ಡ್ರಾಯರ್ ಅಲ್ಲ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಸಾರಿ, ನನಗೆ ಡ್ರಾಯಿಂಗ್ನ ಬಿಡೋದಕ್ಕೆ ಬರೋದಿಲ್ಲ. ಪ್ರಾಜೆಕ್ಟ್ ಇದೆ ಒಂದು ಪಾಪಂದು. ಗಾಳಿ ಅಂತೂ ರುಬ್ಬತೈತೆ, ಏನೋ ಮಾಡ್ಬಿಡ್ತಲ್ಲ ಈಚೆ ನಿನ್ಗೆ ಮಾಡೋಕ್ಕಾಗ್ತೈತಿ. ಸಾಕು, ಸ್ವಲ್ಪ ಕಾಣಿಸ್ತೈತಾನೆ. ಬಾಡಿ ಎಲಿಫೆಂಟ್ ವೈಟ್ ಹೇಳ್ತಿದ್ದೀರಾ? ನಿಂತ್ಕೊಂಡಿದ್ದೀರ ಏನ್ರಿ ಇವಾಗ? On the after the elephant drink with the help of the trunk. The elephant declared National Heritage Animal of India in 2010. Hi everyone, my name is Chirayu. I'm talking about National Heritage Animal. The elephant is one that is living creature on the earth. The elephant brings meat with the head of the trunk. The elephant is one. The elephant declared National Heritage Animal of India.